ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೌಮ್ಯ ನಾಗರಾಜ್. ಇವತ್ತು ನಾನು ನಿಮಗೆ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಮನೆಯಲ್ಲೇ ಸೂಪರ್ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಫಿಶ್ ತೊಗೊಂಡಿದ್ದೀನಿ. ಇಲ್ಲಿ ಹೊಟ್ಟೆಯಲ್ಲಿರ್ತಕ್ಕಂಥ ಗಲೀಜೆಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ತೊಗೊಂಡು, ಮತ್ತು ಕಿವಿಲಿ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು, ನಾನು ರೆಕ್ಕೆಗೆ ಜಾಸ್ತಿ ಎಲ್ಲಿ ಕಟ್ ಮಾಡಿಲ್ಲ. ನೋಡಿ, ಈ ಥರ ಉಪ್ಪು ಖಾರ ಹತ್ತಕ್ಕೆ ಈ ಥರ ಕೊಯ್ಕೊಂಡಿದ್ದೀನಿ ಎರಡು ಕಡೆನೂ. ಆವಾಗ ಅದರೊಳಗೂ ಎಲ್ಲ ಸೇರಿಕೊಳ್ಳುತ್ತೆ, ಉಪ್ಪು ಖಾರ ಟೇಸ್ಟಿಯಾಗಿರುತ್ತೆ. ಮತ್ತು ಒಂದು ಮೊಟ್ಟೆ ತೊಗೊಂಡಿದ್ದೀನಿ, ಕಾರ್ನ್ಫ್ಲೋರ್ ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಇನ್ನೇನು ಫ್ರೈ ಪೌಡ್ರ್ ತೊಗೊಂಡಿದ್ದೀನಿ, ಗರಂ ಮಸಾಲ, ಅರಿಶಿಣ, ಉಪ್ಪು, ಖಾರದ ಪುಡಿ. ಇಷ್ಟು ಇಂಗ್ರೀಡಿಯೆಂಟ್ಸ್. ಜೊತೆಗೆ ಸ್ವಲ್ಪ ಕಲಸೋದಕ್ಕೆ ಮೊಸರು ಬೇಕಾಗುತ್ತೆ. ಹುಳಿಗೂ ಕೂಡ ಸ್ವಲ್ಪ ಮೊಸರು ಅಥವಾ ನಿಂಬೆಹಣ್ಣು ಬೇಕು. ನಾನು ಇಲ್ಲಿ ಮೊಸರು ತೊಗೊಂಡಿದ್ದೀನಿ, ನಿಂಬೆಹಣ್ಣು ತೊಗೊಂಡಿಲ್ಲ. ನೋಡಿ, ಆ ಮೊಟ್ಟೆನ ಇದರಲ್ಲೇ ಒಡೆದಾಕ್ಕೊಂಡು ಅಷ್ಟು ಆ ಬ್ಯಾಟರ್ನ ನಾವು ರೆಡಿ ಮಾಡ್ಕೋಬೇಕು. ಈ ಥರ ಕೈಯಲ್ಲೇ ನಾನು ಕಲಿಸ್ತೀನಿ. ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಮೊಟ್ಟೆ, ಕಾರ್ನ್ಫ್ಲೋರ್, ಖಾರದ ಪುಡಿ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ಮಿಕ್ಸ್ ಆಗ್ತಾ ಇರಲಿ. ನಾವು ಹೊರಗಡೆ ಎಲ್ಲ ಫುಡ್ ಕಲರ್ ಹಾಕಿ ಅದೆಲ್ಲ ತಿನ್ನೋದಕ್ಕಿಂತ ಇದು ಹೆಲ್ದಿಯಾಗಿ ನಾವು ಮನೆಯಲ್ಲೇ ಮಾಡಿಕೊಡ್ಬೋದು. ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳ್ಬಿಟ್ಟು. ನಾನೇನು ಜಾಸ್ತಿ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಲ್ಲ. ನೋಡಿ, ಮೊಸರು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ಕಲಸೋಕ್ಕೂ ಬೇಕು, ಹುಳಿಗೂ ಬೇಕಾಗುತ್ತೆ. ನಾನು ನೀರು ಇಲ್ಲಿ ಯೂಸ್ ಮಾಡಿಲ್ಲ. ನೀರು ಯೂಸ್ ಮಾಡಬೇಡಿ, ಆದಷ್ಟು ತೆಳ್ಳಗಾಗ್ಬಿಡುತ್ತೆ. ತೆಳ್ಳಗಾದರೆ ಅದಕ್ಕೆ ಹಚ್ಚೋಕ್ಕೇ ಆಗೋಲ್ಲ ಫಿಶ್ಶಿಗೆಲ್ಲ. ಈ ಥರ ಎಲ್ಲ ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗಿರಬೇಕು. ಹಾಗಂತ ಫುಲ್ ತೆಳ್ಳಗೂ ಆಗಬಾರ್ದು, ಫುಲ್ ಗಟ್ಟಿಗೂ ಆಗಬಾರ್ದು. ಆ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಬ್ಯಾಟರ್ನ ಕ್ಲೀನಾಗಿ ಹತ್ಕೊಂಡಷ್ಟು ಇದು ಸ್ಟಿಫ್ನೆಸ್ ಚೆನ್ನಾಗಿ ಬರುತ್ತೆ. ಈಗ ಈ ಫಿಶ್ಗಳಿಗೆಲ್ಲ ಈ ಥರ ಹಚ್ತಾ ಇದ್ದೀನಿ. ಕ್ಲೀನಾಗಿ ಹಚ್ಬೇಕು ಮೇಲೆಲ್ಲ, ಮತ್ತು ಈ ಹೊಟ್ಟೆ ಭಾಗದಲ್ಲೆಲ್ಲ. ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅದು ಸಪ್ಪೆ ಸಪ್ಪೆ ಅನಿಸುತ್ತೆ, ಚೆನ್ನಾಗಿ ಬರಲಿಲ್ಲಪ್ಪ ಟೇಸ್ಟ್ ಅಂತ ಹೇಳ್ತೀರಾ ನೀವೇ. ಆಮೇಲೆ ಕ್ಲೀನಾಗಿ ಇದಕ್ಕೆಲ್ಲ ಹಚ್ಕೊಂಡು ನೋಡಿ, ಈ ಥರ ಅದೆಲ್ಲ ಫಿಶ್ಶಿನ ಮೇಲೇನೂ ಸ್ವಲ್ಪ ಇದು ಮಾಡಿದ್ನಲ್ವ, ಅದಕ್ಕೂ ಕೂಡ ಹಚ್ಚಿದ್ದೀನಿ. ನೋಡಿ, ಈ ಥರ ಎಲ್ಲ ಸೇರಿಸಿ ಹಚ್ಕೊಳ್ಳಿ. ಥರ ಕಿವಿ ಹತ್ರ ಎಲ್ಲ ನಾವು ಮಾಡೋಕೋರೆ ಕ್ಲೀನಾಗಿ ಮಾಡಿರಲ್ಲ, ಚೆನ್ನಾಗಿ ಬರಲಿಲ್ಲ, ಹೋಟೆಲ್ ಸ್ಟೈಲ್ ಬಂದಿಲ್ಲ, ಕ್ರಿಸ್ಪಿನೆಸ್ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ತೊಗೊಂಡು ಬಂದು ಎಲ್ಲ ಹೆಲ್ದಿ ಇದು ಹಾಳು ಮಾಡ್ತೀನಿ. ನೋಡಿ, ಎಲ್ಲ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು ಹಾಫ್ ಆನ್ ಅವರ್ ಬಿಡಿ. ನಿಮಗೆ ಟೈಮ್ ಇತ್ತು ಅಂದರೆ 1 ಗಂಟೆ ಬಿಡಿ, ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿರ್ಕೊಳ್ಳುತ್ತೆ. ಅರ್ಜೆಂಟಾಗಿ ಮಾಡಿದ್ರೆ ಫಿಶ್ ಅದನ್ನೆಲ್ಲ ನಾವು ಹಾಕಿರೋದನ್ನೆಲ್ಲ ಇದು ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಣ್ಣೆ ಕಾಸಿದ್ದೀನಿ. ನಾವು ಇದನ್ನ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು. ಒಳಗೆಲ್ಲ ಬೇಯಬೇಕಲ್ವ, ಜಾಸ್ತಿ ಫ್ಲೇಮ್ ಇಟ್ಕೊಬಾರ್ದು. ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು. ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಕಡಿಮೆ ಮಾಡಿಬಿಡಿ. ಫಿಶ್ ಹಾಕ್ಕೊಂಡ ತಕ್ಷಣ ಕಡಿಮೆ ಮಾಡಿಬಿಡಿ. ನೋಡಿ, ಈ ಥರ ಫಿಶ್ ಬಂದಾಗ ಅವು ಮೇಲೆ ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಆಯಿಲ್ನ ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಬಾಣಲಿ ತುಂಬ ಎಣ್ಣೆ ಹಾಕ್ಕೊಂಬಿಡೋದು, ಫಿಶ್ ಬಿಟ್ಬಿಡೋದು, ಅವು ಸ್ವಲ್ಪ ಒಡ್ಕೊಳ್ತಾ ಇರುತ್ತೆ, ಎಣ್ಣೆ ಎಲ್ಲ ಹೊರಗೆ ಚೆಲ್ಲುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಎಣ್ಣೆ. ನೋಡಿ, ಈಗ ಬೆಂದಿದ್ದಾವೆ. ಈ ಥರ ಬೆಂದ ತಕ್ಷಣ ಮೇಲೆ ತೇಲುತ್ತೆ. ನಾವು ಅದೇ ಹಗಲೆಲ್ಲ ಮುಟ್ಬಾರ್ದು, ಹಗಲೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅವಕ್ಕೆ. ನೋಡಿ, ಈಗ ಬೆಂದಿದೆ. ಈ ಥರ ತಗೊಳ್ಳಿ. ಜಾಸ್ತಿ ನೀವು ಬೇರೆ ಥರ ಸ್ಪೂನೆಲ್ಲ ಯೂಸ್ ಮಾಡಿಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡು ಅಲ್ಲೇ ಮುಳ್ಳೆಲ್ಲ ಬಿಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಥರದ್ದು ಯೂಸ್ ಮಾಡಿದ್ದೀನಿ. ಇದರಲ್ಲಿ ಕ್ರಿಸ್ಪಿಯಾಗಿ ಬರೋದಕ್ಕೆ ನಾನು ಇನ್ನೊಂದು ನಿಮಗೆ ಸೀಕ್ರೆಟ್ ಹೇಳ್ತೀನಿ, ನೀವು ಕೊನೆ ತನಕ ನೋಡ್ತಾನೇ ಇರಿ, ಸ್ಕಿಪ್ ಮಾಡಬೇಡಿ. ಈ ಥರ ಕ್ರಿಸ್ಪಿಯಾಗಿ ಬರಬೇಕು ಅಂತ ಅಂದರೆ ನೀವು ಕಾಯಿಸಿರೋ ಬಾಣಲಿಗೆ ಇನ್ನೊಂದು ಸಾರಿ ನೀವು ಫಿಶ್ನ ಹಾಕಿಬಿಟ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.